ಸರ್, ನಾನು 40 ವರ್ಷದಿಂದ ನಾನು ಪಂಚಾಯತ್ ಮೆಂಬರ್ ಆಗಿದ್ದೆ, 3 ಸರ್ತಿ ನಗರಸಭೆ ಮೆಂಬರ್ ಆಗಿದ್ದೆ, ಕೃಷಿ ಸಮಾಜ ಮೆಂಬರ್ ಆಗಿದ್ದೆ. ಆದರೆ ನನಗೆ ಏನೋ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ. ನಾನು ಹಿಂದೆ ಜನರಿಗೋಸ್ಕರ ಟ್ರಿಬ್ಯುನಲ್ ಮೆಂಬರ್ ಆಗಿದ್ದಾಗೂ ಅಷ್ಟೇ ಒಳ್ಳೆಯ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಇವಾಗ ಏನೋ ಕುಶಲಕರ್ಮಿ ವಿಭಾಗದ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ. ನಾನು ಈ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 40 ವರ್ಷದಿಂದ ದುಡಿತಾ ಇದ್ದೀನಿ. ಏನೋ ಇದೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಮುಂದೇನು ಒಳ್ಳೆಯ ರೀತಿಯಲ್ಲಿ ನಾನು ಸಂಘಟನೆ ಮಾಡ್ತೀನಿ. ಜನರಿಗೋಸ್ಕರ ನನ್ನ ಪ್ರಾಣ ಬೇಕಾದರೂ ತ್ಯಾಗ ಮಾಡ್ತೀನಿ. ಮೊದಲಿಂದ ನಾನು ಅದೇ ರೀತಿಯೇ ನಾವು ಕೆಲಸ ಮಾಡ್ಕೊಂಡು ಬಂದಿರುವಂಥ ಮನುಷ್ಯ. ಬಡಬಗ್ಗರು, ದೀನದಲಿತರು, ಎಲ್ಲ ಜಾತಿ ವರ್ಗೂ ನಾನು ದರಖಾಸ್ತು ಕಮಿಟಿ ಮೆಂಬರ್ ಇದ್ದಾಗ ನಾವು ಎಲ್ಲಿ ಯಾರಿಗೂ ತೊಂದರೆ ಮಾಡಿ ಬಂದಾಗ ಆ ಮನುಷ್ಯನ ಕೆಲಸ ನಾನು ಮಾಡಿಸ್ತೀನಿ. ಇವತ್ತು ಸಹ ಅದೇ ಥರ ಇದನ್ನ ಮಾಡಿದ್ರು. ಅವಾಗ ಅಷ್ಟೇ ನಗರಸಭೆ ವ್ಯಾಪ್ತಿಯಲ್ಲಿ ಯಾರು ಮಾಡಿಲ್ಲ ಅಂತ ಕೆಲಸ ಮಾಡಿದ್ರು. ಇವಾಗ ಬಂದಿದ್ದಾರೆ ಏನಂದ್ರೆ ಒಂದು ಗುಂಪುಗಾರಿಕೆ ಮಾಡ್ಬಿಟ್ಟಿದ್ದಾರೆ. ಗುಂಪುಗಾರಿಕೆ ಮಾಡ್ಬೇಕಾಗಿತ್ತು. ಎಲ್ಲರೂ ಬಂದಾಗಿ ಅಂತ ನನಗೆ ಆಶಿಸಿದ್ದಾರೆ. ಏನಿದ್ದಾರೆ ಇವತ್ತು ನೋಡಿ, ನಾನು 40 ವರ್ಷ ಕಾರ್ಯಕರ್ತನಾಗಿ ನನ್ನ ಆತ್ಮೀಯರು ನನ್ನನ್ನು ಗುರುತಿಸಿ ಕರೆಸಿ ಸನ್ಮಾನ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬರಬೇಕಾಗಿತ್ತು. ನಾವು ಎಷ್ಟು ನಿಷ್ಠೆಯಿಂದ ಮಾಡಿ ಪ್ರಯೋಜನ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಈ ಥರ ಮಾಡಿಕೊಡ್ದು ಮಾಡಿದಂತಹ ಸಹಪಾಠಿಗಳು, ನನ್ನ ಅಕ್ಕನ ತಂಗಿರು, ನನ್ನ ಅಣ್ಣ ತಮ್ಮರು ಎಲ್ಲರೂ